ಬಿಸಿಲು ಯಾವ ರೇಂಜಿಗೆ ಐತೆ ಫುಲ್ ಹೀಟ್ ವೇವ್ ಮಸ್ತ್ ಬರತ್ತೈತ್ರಿ ಗಾಡಿ ಲೈಟ್ ಆಗಿ ಮಳಿ ಸ್ಟಾರ್ಟ್ ಆಯ್ತ್ರಿ. ನೋಡ್ರಿ ಯಾರು ಇಂಜಿತ್ರ ಆತು ಜರ್ನಿ ಮಾತ್ರ ಅಣ್ಣ ಮತ್ತ ಎಷ್ಟು ಫ್ಲೋರ್ ಝೋನ್. ನಮಸ್ಕಾರ, ನಮ್ಮೊಂದಿಗೆ ನನ್ನ ಕಡೆಯಿಂದ ನಾನು ಮತ್ತೊಂದು ಸ್ಪೆಷಲ್ ಟ್ರೈನ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೊಳಗೆ ನೀವು ನೋಡಿರ್ತೀರಿ ಹರಿಹರದಿಂದ ಹೊಸಪೇಟೆ ಬರುವಂಥ ಹರಿಹರ ಹೊಸಪೇಟೆ ಪ್ಯಾಸೆಂಜರ್ ತೊಗೊಂಡು ನಾನು ಹೊಸಪೇಟೆ ಜಂಕ್ಷನ್ ಬಂದಿದ್ದೆ. ಅದ ಟ್ರೈನ್ ಹಿಂದೆ ನಿಂತತ್ರಿ. ನೆಕ್ಸ್ಟ್ಗೆ ನನ್ನ ಜರ್ನಿ ಇದೇ ಟ್ರೈನ್ ಒಳಗೆ ಕಂಟಿನ್ಯೂ ಆಗತ್ತೆ ರೀ. ಯಾಕಂದ್ರೆ ನಮ್ಮ ಟ್ರೈನ್ ರೇಕ್ ಶೇರಿಂಗ್ ಐತ್ರಿ. ಹೊಸಪೇಟೆಯಿಂದ ಬೆಂಗಳೂರಿಗೆ ಹೋಗುವಂಥ 56520 ಅಂದ್ರೆ ಹೊಸಪೇಟೆ ಬೆಂಗಳೂರು ಪ್ಯಾಸೆಂಜರ್ ಜೊತೆಗೆ. ಸೊ ಇವಾಗ ಜಸ್ಟ್ ಇದೆ ಹರಿಹರದಿಂದ ಹೊಸಪೇಟೆ ಬಂತ್ರಿ. ನೆಕ್ಸ್ಟ್ ಈಗ ಹೊಸಪೇಟೆಯಿಂದ ಬೆಂಗಳೂರು ಹೋಗುತ್ತೆ. ಇನ್ನು 2 ರೇಕ್ ಶೇರಿಂಗ್ ಐತ್ರಿ, ತೋರಿಸ್ತೇನೆ ಅದು ನೆಕ್ಸ್ಟ್. ಇನ್ನು ಟೈಮಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ಇದು 12:05 ಪ್ರತಿದಿನ ಹೊಸಪೇಟೆನ ಬೆಳಿಗ್ಗೆ ಬಿಟ್ಟು ಅದೇ ದಿನ ನೈಟ್ 10:55 ಹೋಗಿ ತಲುಪುತ್ತೆ ರೀ KSR ಬೆಂಗಳೂರು ಸಿಟಿ ಜಂಕ್ಷನ್. ಟೋಟಲ್ 527 ಕಿಲೋಮೀಟರ್, 10 ತಾಸು 50 ನಿಮಿಷ ನಮ್ದು ಜರ್ನಿ ನೆಕ್ಸ್ಟ್ ಇದೇ ಟ್ರೈನ್ ಒಳಗೆ ಐತ್ರಿ. ಇನ್ನು ಕೋಚ್ ಕಂಪೋಸಿಷನ್ ಬಗ್ಗೆ ಮಾತಾಡೋದಾದ್ರೆ ಟೋಟಲ್ ನಿಮ್ಗೆ ಪ್ಯಾಸೆಂಜರ್ ಟ್ರೈನ್ ಅಲ್ರಿ, ಎಲ್ಲ ಜನರಲ್ ಇರ್ತಾವೆ. 13 ಕೋಚ್ ನಿಮ್ಗೆ ಜನರಲ್ ಸಿಗ್ತಾವೆ. ಬಟ್ ಅದ 13 ಕೋಚ್ ಒಳಗೆ ನಿಮ್ಗೆ ಇದು ಸ್ಲೀಪರ್ ಸಿಗ್ತಾವೆ. ಸ್ಲೀಪರ್ ಯಾಕಂತಂದ್ರೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗು, ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗುವಂಥ ಎಕ್ಸ್ಪ್ರೆಸ್ ಜೊತೆ ಇದೆ ರೇಕ್ ಶೇರಿಂಗ್ ಐತಿ. ಬರೀಗ ರೇಕ್ ಶೇರಿಂಗ್ ನೋಡೋಣ ಅಂತ. ಹುಬ್ಬಳ್ಳಿ ಬೆಂಗಳೂರು ಎಕ್ಸ್ಪ್ರೆಸ್ ಜೊತೆ, ಹೊಳ್ಳಿ ಬೆಂಗಳೂರಿಂದ ಹೊಸಪೇಟೆ ಪ್ಯಾಸೆಂಜರ್, ವಾಪಸ್ ಹೊಸಪೇಟೆಯಿಂದ ಹರಿಹರ ಪ್ಯಾಸೆಂಜರ್, ಮತ್ತು ವಾಪಸ್ ಹುಬ್ಬಳ್ಳಿಯಿಂದ ವಿಜಯಪುರ ಹೋಗುವಂಥ ಇಂಟರ್ಸಿಟಿ ಜೊತೆ ನಮ್ಮ ಟ್ರೈನ್ ರೇಕ್ ಶೇರಿಂಗ್ ಐತಿ. ಡಿಪಾರ್ಟ್ ಆದ್ರೆ ನಾವು ಹೊಸಪೇಟೆ ಜಂಕ್ಷನಿಂದ 1-2 ನಿಮಿಷ ಡಿಲೇ ಆಗಿ. ಹೊಸಪೇಟೆ KSR ಬೆಂಗಳೂರು ಪ್ಯಾಸೆಂಜರ್ ಸದ್ಯಕ್ಕೆ ಇವಾಗ ಮಾತ್ರ ತೋರಣಗಲ್ಲು ಜಂಕ್ಷನಿಗೆ. ಇನ್ನು ತೋರಣಗಲ್ಲಿಗೆ ಜಂಕ್ಷನ್ ಯಾಕಂತಾರಪ್ಪ ಅಂತಂದ್ರೆ ಇಲ್ಲಿಂದ ಒಂದು ಲೈನ್ ಅಂದ್ರೆ ಹುಬ್ಬಳ್ಳಿ ಗುಂತಲ್ ಮೇನ್ ಲೈನ್ ಬಿಟ್ಟು ಇಲ್ಲಿಂದ ಒಂದು ಲೈನ್ ನಂದಿಹಳ್ಳಿ ಮ್ಯಾಗ ರಂಜಿತಾಪುರಕ್ಕೆ ಹೋಗೈತ್ರಿ. ಹಾಗಾಗಿ ಜಂಕ್ಷನ್ ಅಂತಾರೆ. ಇಲ್ಲಿ ಕೂಡ ನಮ್ಮ ಟ್ರೈನಿಗೆ 2 ನಿಮಿಷ ಅಷ್ಟೇ ಸ್ಟಾಪ್ ಸಿಗುತ್ತೆ. ಆಲ್ಮೋಸ್ಟ್ 2 ಸೈಡು ನಿಮ್ಗೆ ಟ್ರೈನ್ ಗೂಡ್ಸ್ ಕಾಣ್ತದ್ರಿ. ಆ ಕಡೆ ನೋಡ್ಬೋದು ಅಲ್ಲಿ ಗೂಡ್ಸ್ ಐತಿ, ಈ ಕಡೆನೂ ಗೂಡ್ಸ್ ಟ್ರೈನ್ ಐತಿ. ಯಾಕಂದ್ರೆ ತೋರಣಗಲ್ಲ ಫೇಮಸ್ ಐತ್ರಿ JSW ಸ್ಟೀಲ್ ಪ್ಲಾಂಟಿಗೆ. ಅವ್ರು ಇಂಡಿಯಾದೊಳಗೆ ಲಾರ್ಜೆಸ್ಟ್ ಸ್ಟೀಲ್ ಪ್ಲಾಂಟ್ ರೀ ಅದು. ನಮ್ಮ ಟ್ರೈನ್ ವೇಟ್ ಮಾಡಿಸಿ ಒಳಗೆ ಕರ್ಕೊಂಡ್ರಿ. ಯಾಕಂದ್ರೆ ನಮ್ಮ ಮುಂದೆ ಇರೋಣ ಆಗತ್ತೆ ರೀ. ಹುಬ್ಬಳ್ಳಿಯಿಂದ ಗುಂತ್ಕಲ್ಗೆ ಹೋಗುವಂಥ ಹುಬ್ಬಳ್ಳಿ ಗುಂತ್ಕಲ್ ಪ್ಯಾಸೆಂಜರ್. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಪ್ಲಾಟ್ಫಾರ್ಮ್ನಾಗ ಗೂಡ್ಸ್ ಟ್ರೈನ್ ಐತೆ ಬಿಡೋದಲ್ರಿ. ಇದೊಂದು ಪ್ಲಾಟ್ಫಾರ್ಮ್ ಖಾಲಿ ಐತಿ ಈಗ. ಸೊ ಅದು ಮುಂದೆ ಹೋತ್ರಿ. ಈಗ ನೆಕ್ಸ್ಟ್ ನಮ್ಮನೆಗೆ ಒಳಗೆ ಬಿಟ್ಕೊಂಡ್ರು. ಇನ್ನೂ ಸಿಗ್ನಲ್ ಇಲ್ರಿ. ಹೇಳಿದ ತಕ್ಷಣ ಸಿಗ್ನಲ್ ಆಯ್ತು ನೋಡ್ರಿ. ಬಿಸಿಲು ಯಾವ ರೇಂಜಿಗೆ ಐತೆ ರೀ. ಫುಲ್ ಹೀಟ್ ವೇವ್ಸ್ ಹಂಗೆ ಬಿಸಿಗೆ ಹೊಡ್ಯಾದತ್ ಹಂಗೆ 38 ಡಿಗ್ರಿ ಐತ್ರಿ ಆಲ್ಮೋಸ್ಟ್. ಡಿಪಾರ್ಟ್ ಅದ ನಾವು ತೋರಣಗಲ್ ಜಂಕ್ಷನಿಂದ.
ನಮ್ಮ ಟ್ರೈನ್ ಮಾತ್ರಿಗೆ ಅದರದ್ದು ಸೆಕೆಂಡ್ ಅಫಿಷಿಯಲ್ ಹಾಲ್ಟ್ ಆದಂಥ ಬಳ್ಳಾರಿ ಕ್ಯಾಂಟ್ ಅಂದ್ರೆ ಬಳ್ಳಾರಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಿಗೆ ಇಲ್ಲಿ ನಮಗೆ 12:59 ಬರುತ್ತೆ. 1 ಗಂಟೆಗೆ ಎಕ್ಸಾಕ್ಟಾಗಿ ಇಲ್ಲಿಂದ ಹೊರಟ್ಬಿಡುತ್ತೆ. ಅಂದ್ರೆ ನಿಮ್ಗೆ 1 ನಿಮಿಷ ಸ್ಟಾಪ್ ಅಷ್ಟೇ ನಿಮ್ಗೆ ಬಳ್ಳಾರಿ ಕ್ಯಾಂಟ್ ಒಳಗೆ ಸಿಗುತ್ತೆ. ಭಾಳ ಜನ ಇಲ್ಲಿಂದ ಬೋರ್ಡ್ ಮಾಡತ್ತಾರ ನೋಡ್ರಿ. ಇನ್ನು ಹೇಳ್ಬೇಕಂದ್ರೆ ಇಲ್ಲಿಂದ ನಮ್ದು ರೂಟ್ ಡೈವರ್ಟ್ ಆಗುತ್ತೆ. ಅಂದ್ರೆ ನಾವು ಬಳ್ಳಾರಿ ಜಂಕ್ಷನಿಗೆ ಹೋಗಲ್ರಿ, ಬಳ್ಳಾರಿ ಕ್ಯಾಂಟಿಂದ ಬಳ್ಳಾರಿ ಬೈಪಾಸ್ ಕ್ಯಾಬಿನ್ ಮ್ಯಾಗ ಒಬ್ಲಾಪುರಂ ಸೋಮಲಾಪುರಂ ಮ್ಯಾಗ ನಾವು ರಾಯದುರ್ಗ ಜಂಕ್ಷನ್ ಕಡೆ ಹೋಗ್ಬಿಡ್ತೀವಿ. ಬಳ್ಳಾರಿ ಜಂಕ್ಷನಿಗೆ ಹೋದ್ರೆ ವಾಪಸ್ ಲೋಕೋ ರಿವರ್ಸಲ್ ಆಗಿ ಹೊಳ್ಳಿ ಬರೋಕ್ಕಾಗುತ್ತೆ. ಹಾಗಾಗಿ ನಾವು ಬಳ್ಳಾರಿ ಜಂಕ್ಷನ್ ಹೋಗಲ್ಲ, ಇಲ್ಲಿಂದ ನಮ್ಮ ರೂಟ್ ಡೈವರ್ಟ್ ಆಗುತ್ತೆ. ಅಲ್ಲಿ ನೋಡತ್ತೀರಿ ನೀವು, ಆ ಲೈನ್ ಹೋಗುತ್ತೆ ರೀ ಬಳ್ಳಾರಿ ಜಂಕ್ಷನ್ ಕಡೆ. ಅಂದ್ರೆ ಹುಬ್ಬಳ್ಳಿ ಗುಂತ್ಕಲ್ ಮೇನ್ ಲೈನ್. ನಾವೀಗ ತೊಗೊಂಡಿವ್ರಿ ರಾಯದುರ್ಗ ಜಂಕ್ಷನ್ ಲೈನ್. ಬರ್ರಿ ಈಗ ಕರ್ವ್ ನೋಡೋಣ ಅಂತ. ಟೈಮಿಗೆ 2:50 ಆಗೈತೆ ರೀ. ವೆದರ್ ನೋಡ್ರಿ ಇಲ್ಲಿ ಹೆಂಗೆ ಆಗ್ಬಿಡತ್ತಿ. 1 ತಾಸು 24 ನಿಮಿಷ ಡಿಲೇ ಇದೇವ್ರಿ ನಾವೀಗ. ಗಾಳಿ ಮಾತ್ರ ಮಸ್ತ್ ಬರತ್ರಿ, ಫುಲ್ ತಂಪು ಕೋಲ್ಡ್ ಗಾಳಿ ಬರತ್ತೆ. ಎಷ್ಟು ಮಸ್ತ್ ಬರತ್ತೆ ರೀ ಗಾಳಿ. ಈಗ ಫುಲ್ ತಂಪು ಅನ್ಸತ್ರಿ. ಒಂದು ಇಷ್ಟೊತ್ತನ ಬಿಸಿಲಿಗೆ ಸಂಬಂಧ ಸಾಕಾಗಿ ಹೋಗಿದ್ರಿ ಬರೋಣ. ಲೈಟಾಗಿ ಮಳೆ ಸ್ಟಾರ್ಟ್ ಆಯ್ತು ರೀ. ನಮಗೆ ಅವ್ರಿಗೆ ರೇಸ್ ನೋಡ್ರಿ ಈಗ ಫುಲ್ ಮಳೆ ಬರೋದಲ್ಲಿ. ವ್ಯಾಗ್ 12B ಇಲ್ಲಿ ನಮ್ಮ ಟ್ರೈನ್ ಜೋಡಿ ಕ್ರಾಸಿಂಗ್ ಆಗತ್ರಿ. KSR ಬೆಂಗಳೂರಿಂದ ಹೊಸಪೇಟೆಗೆ ಹೋಗುವಂಥ KSR ಬೆಂಗಳೂರು ಹೊಸಪೇಟೆ ಪ್ಯಾಸೆಂಜರ್ ಇದ್ರದ್ದು ಕ್ಲೋನ್ ಗಾಡಿ ರೀ. ಅದು ಡಿಪಾರ್ಟ್ ಆಯ್ತು ನೋಡ್ರಿ. ಅದು ಸೋಮಲಾಪುರಮಿಂದ ಒಂದು 6 ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಮ್ಮ ಟ್ರೈನ್ ಹತ್ರ ಈಗ ರಾಯದುರ್ಗ ಜಂಕ್ಷನಿಗೆ ಆಲ್ಮೋಸ್ಟ್ 1 ತಾಸು 35 ನಿಮಿಷ ನಾವು ಡಿಲೇ ಇದ್ದೇವೆ. ಇಲ್ಲೇ ಭಾಳ ಜನ ನಂಗೆ ನೋಡಕ್ಕೆ ಸಿಕ್ಕಿತ್ತು. ಇನ್ನು ಹೇಳ್ಬೇಕಂದ್ರೆ ಫುಲ್ ನಮ್ಮ ಜರ್ನಿ ಒಳಗೆ 3 ಸ್ಟೇಷನ್ಸ್ ನಮ್ಗೆ ಆಂಧ್ರ ಪ್ರದೇಶ ಒಳಗೆ ಸಿಗ್ತಾವ್ರಿ. ಸೋಮಲಾಪುರಂ, ಒಬ್ಲಾಪುರಂ ಮತ್ತು ರಾಯದುರ್ಗ ಜಂಕ್ಷನ್. ಅವೆರಡು ಸ್ಟೇಷನ್ಗೆ ಸ್ಟಾಪ್ ಇಲ್ರಿ. ರಾಯದುರ್ಗ ಜಂಕ್ಷನ್ಗೆ ಅಷ್ಟೇ ನಮ್ಮ ಟ್ರೈನ್ ಸ್ಟಾಪ್ ಐತಿ. ಇನ್ನು ರಾಯದುರ್ಗ ಜಂಕ್ಷನ್ ಬರುತ್ತೆ ಅನಂತಪುರ ಡಿಸ್ಟಿಕ್ ಆಂಧ್ರ ಪ್ರದೇಶ ಒಳಗೆ. ಇಲ್ಲಿ ನೋಡತ್ತೀರಿ ನೀವು, ಇಲ್ಲಿಂದ ಭಾಳ ಜನ ಸ್ವಲ್ಪ ಕಂಡ್ರಿ ನನಗೆ. ವಾಟರ್ ಬಾಟ್ಲ್ ಎಲ್ಲ ಬೋರ್ಡ್ ಹತ್ರ ಈಗ ಹೋಗಿ ತೊಗೊಂಡು ಮೊದಲು. ಇನ್ನು ಇದರ ರಾಯದುರ್ಗಕ್ಕೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಆನ್ಲೈನ್ ಪಾವಗಡ ಊರ್ಕೆರೆ ಮ್ಯಾಗ ತುಮಕೂರಿಗೆ ಕನೆಕ್ಟ್ ಆಗಿದ್ರೆ, ಹಂಗಾಗಿ ರಾಯದುರ್ಗಕ್ಕೆ ಜಂಕ್ಷನ್ ಅಂತಾರೆ. ಅದಿನ್ನೂ ಕನ್ಸ್ಟ್ರಕ್ಷನ್ ಒಳಗೆ ಐತ್ರಲ್ಲ, ಇನ್ನು ಕಂಪ್ಲೀಟ್ ಆಗಿಂದ ನಾವು ಕರಿಬೋದು. ಈಗಾದರೂ ನಾವು ರಾಯದುರ್ಗಕ್ಕೆ ಜಂಕ್ಷನ್ ಅಂತ ಕರಿಬೋದು. ಆಲ್ಮೋಸ್ಟ್ 2 ನಿಮಿಷ ಸ್ಟಾಪ್ ಆಗಿಂದ ನಾವು ಡಿಪಾರ್ಟ್ ಆದ್ರೆ ರಾಯದುರ್ಗ ಜಂಕ್ಷನಿಂದ. ಟೈಮ್ ಎಕ್ಸಾಕ್ಟ್ 4 ಗಂಟೆ ಆಗೈತೆ ನೋಡ್ರಿ.
ಆಲ್ಮೋಸ್ಟ್ ನಾವೀಗ ಹೊಸಪೇಟೆ ಬಿಟ್ಟು 3 ತಾಸು 50 ನಿಮಿಷ ಆಗಿ ಬಂತು ರೀ. ಈಗ ಬರೀ ನಾವು 106 ಕಿಲೋಮೀಟ್ರ್ ಕವರ್ ಮಾಡೇವೆ. ಯಾಕಂತ ಗೊತ್ತಾಗತ್ತಿಲ್ಲ ರೀ, ಫುಲ್ ಅಂದ್ರೆ ಕ್ರೌಲಿಂಗ್ ಮಾಡ್ಕೊತ ಹೊಟ್ಬಿಡತ್ತೆ ಟ್ರೈನ್. ಸ್ಪೀಡ್ ಗೀಡಕ್ಕೆ ಏನು ಮೇಂಟೈನ್ ಮಾಡತ್ತಿಲ್ಲ, ಎದಕ್ಕಂತ ಗೊತ್ತಾಗ್ತಿಲ್ಲ. ಕ್ರಾಸಿಂಗ್ ಓವರ್ಟೇಕ್ ಏನಿಲ್ಲ ಇಲ್ಲರಿ, ಒಂದೇ ಕ್ರಾಸಿಂಗ್ ಇತ್ತು, ಅದು ನಾವು ಸೋಮಲಾಪುರ ಒಳಗೆ ನೋಡಿದಲ್ಲ ರೀ, ಅದು ಬಿಟ್ಟು ಟ್ರೈನ್ ಇಲ್ಲ ಇಲ್ಲರಿ ಕ್ರಾಸಿಂಗ್. ಅದು ಮೇ ಬಿ ಗೂಡ್ಸ್ ಟ್ರೈನಿಂದ ಏನಾರ ಸಮಸ್ಯೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಹೊಸಪೇಟೆಯಿಂದ ಬೆಂಗಳೂರಿಗೆ ಹೋಗುವಂಥ ಹೊಸಪೇಟೆ ಬೆಂಗಳೂರು ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಇವಾಗ ಬಂತ್ರಿ ಮೊಳಕಾಲ್ಮೂರು ರೈಲ್ವೆ ಸ್ಟೇಷನಿಗೆ. 2:59 ಇಲ್ಲಿ ಬರುತ್ತೆ ರೀ. 3 ಗಂಟೆಗೆ ಇಲ್ಲಿಂದ ಹೊರಡುತ್ತೆ ಅಂದ್ರೆ ಒಂದು ನಿಮ್ಮ ಸ್ಟಾಪ್ ನಿಮ್ಗೆ ಈ ಸ್ಟೇಷನ್ ಒಳಗೆ ಸಿಗುತ್ತೆ. ಇನ್ನು ಹೇಳ್ಬೇಕಾದ್ರೆ ನಾವು 1 ತಾಸು 19 ನಿಮಿಷ ಡಿಲೇ ಇದೇವೆ. ಇಲ್ಲಿ ಸ್ವಲ್ಪ ಜನ 1 ನಿಮಿಷನೂ ಸ್ಟಾಪ್ ಆಗಿಲ್ಲ, ಅಲ್ಲಿ ಡಿಪಾರ್ಟ್ ಆದ್ರಿ ನಾವು. ಇನ್ನು ಹೇಳ್ಬೇಕಂದ್ರೆ ಮೊಳಕಾಲ್ಮೂರು ಫೇಮಸ್ ಐತ್ರಿ. ಮೊಳಕಾಲ್ಮೂರು ಸ್ಯಾರೀಸ್ ಇಲ್ಲಿ ಭಾಳ ಫೇಮಸ್ ರೀ, ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ. ಮ್ಯಾಕ್ಸ್ ಅಂದ್ರೆ ಒಂದು 20 ಸೆಕೆಂಡ್ ಸ್ಟಾಪ್ ಮಾಡಿರ್ಬೋದು ನೋಡ್ರಿ ಅಷ್ಟೇ. ನಾನು ಜಸ್ಟ್ ವಿಡಿಯೋ ಮಾಡಿ ಕೆಳಗೆ ಇಳಿದೇನೆ ರೀ, ವಾಪಸ್ ಆಯ್ತು ನೋಡ್ರಿ ಅಷ್ಟೇ. ಅಂದ್ರೆ 20 ಸೆಕೆಂಡೂ ಆಗಿಲ್ಲ ಅನ್ಸುತ್ತೆ ನನಗೆ. ಹೊಸಪೇಟೆ ಬೆಂಗಳೂರು ಪ್ಯಾಸೆಂಜರ್ ಇವಾಗ ಎಂಟರ್ ಆಗೈತೆ ಚಳ್ಳಕೆರೆ ರೈಲ್ವೆ ಸ್ಟೇಷನಿಗೆ. ಚಳ್ಳಕೆರೆ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನು ಸೈನ್ಸ್ ಸಿಟಿ ಆಫ್ ಕರ್ನಾಟಕ, ಆಯಿಲ್ ಸಿಟಿ ಆಫ್ ಕರ್ನಾಟಕ, ಸೆಕೆಂಡ್ ಬಾಂಬೆ ಆಫ್ ಕರ್ನಾಟಕ ಅಂತ ಕರೀತಾರೆ. ಆಲ್ಮೋಸ್ಟ್ ಇಲ್ಲಿ 70+ ಆಯಿಲ್ ಮಿಲ್ಸ್ ಇರೋದ್ರಿಂದ ಆಯಿಲ್ ಸಿಟಿ ಆಫ್ ಕರ್ನಾಟಕ ಅಂತಲೂ ಕರೀತಾರೆ. ಇನ್ನು ಚಳ್ಳಕೆರೆ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಇತ್ತು ಹಿಸ್ಟ್ರಿ ಇದ್ರದ್ದು. ಯೂಟ್ಯೂಬ್ ಅಥವಾ ನೀವು ಗೂಗಲ್ ಮಾಡಿ ತಿಳ್ಕೊಬೋದು. ಭಾಳ ಜನಕ್ಕೆ ಚಳ್ಳಕೆರೆ ಬಗ್ಗೆ ಗೊತ್ತಿಲ್ಲ ರೀ, ತಿಳ್ಕೊಂಡು ನೋಡ್ರಿ ನೀವು ಶಾಕ್ ಆಗಿಬಿಡ್ತೀರಿ ಚಳ್ಳಕೆರೆ ಹಿಸ್ಟ್ರಿ ನೋಡಿ. ಇಲ್ಲಿಂದ ನಮ್ಮ ಟ್ರೈನಿಗೆ ಫುಲ್ ರಶ್ ಆಗುತ್ತೆ ನೋಡ್ರಿ. ಇನ್ಮ್ಯಾಗಿಂತ ಫುಲ್ ಕೆಲಸ ಮುಗಿಸಿ ಬರೋರು, ಕಾಲೇಜ್ ಸ್ಕೂಲ್ ಅಥವಾ ಏನೋ ಡೈಲಿ ಅಡ್ಡಾಡೋರು ಇರ್ತಾರಲ್ರಿ ಅವರು ಈ ಟ್ರೈನ್ ಚೂಸ್ ಮಾಡ್ತಾರೆ. ಯಾಕಂದ್ರೆ ಭಾರಿ ಬೆಸ್ಟ್ ಟ್ರೈನ್ ಇದೆ ಬೆಂಗಳೂರು ಮಠ. ಇದೇ ಒಂದೇ ಟ್ರೈನ್ ಬಿಡ್ರಿ ಈ ಟೈಮಿಗೆ ಇರೋದು ಅಂತಂದ್ರೆ. ಹೆವಿ ಅಂದರೆ ಹೆವಿ ಮಳೆ ಬರೋತ್ರಿ ನೋಡಿಲಿ. ಅಲ್ಲಿ ನೋಡ್ರಿ ಯಾರು ಇಂಜಿತ್ರ ಆತವು. ಮತ್ತೆ ಲೈಟಾಗಿ ಮಳೆ ಸ್ಟಾರ್ಟ್ ಆತ್ರಿ.
ರಶ್ ಐತೆ ನೋಡ್ರಿ ಇಲ್ಲಿ ಹೇಳ್ದಂಗೆ. $214 ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಮ್ಮ ಟ್ರೈನ್ ಇವಾಗ ಬಂದ್ರಿ ಚಿತ್ರದುರ್ಗ ರೈಲ್ವೆ ಸ್ಟೇಷನಿಗೆ. ಜರ್ನಿ ನೋಡ್ಬೇಕಂದ್ರೆ ಜರ್ನಿ ಮಾತ್ರ ಅಣ್ಣ ಅವತ್ತು ಆಗತ್ತೆ ರೀ. ಸ್ಟಾರ್ಟಿಂಗ್ ನಮ್ಗೆ ಅಲ್ಲೇ ಜರ್ನಿ ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ ಬಿಸಿಲಿತ್ತು. ಆಮೇಲೆ ಸ್ವಲ್ಪ ಕೂಲಾಗಿ ಗಾಳಿ ಬರೋದು ಅಂತ ಹೇಳಿದೆ. ಅದಾದ್ಮೇಲೆ ಮಳಿನೇ ಬಂದ್ಬಿಡುತ್ತೆ. ಈಗ ಫುಲ್ ಮಳಿ ಎಲ್ಲ ಸ್ಟಾಪ್ ಆಗಿ ನಮಗೆ ಮಸ್ತ್ ಸನ್ಸೆಟ್ ನೋಡಕ್ಕೆ ನಮಗೆ ಸೇದತಿ. ಇಲ್ಲಿ ನಿಮ್ಗೆ 4:28ಕ್ಕೆ ಬರುತ್ತೆ, 4:15 ಇಲ್ಲಿಂದ ಬಿಡುತ್ತೆ. 2 ನಿಮಿಷ ಸ್ಟಾಪ್ ನಿಮ್ಗೆ ಚಿತ್ರದುರ್ಗ ಒಳಗೆ ಸಿಗುತ್ತೆ. ಇನ್ನು ಚಿತ್ರದುರ್ಗ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಆಲ್ರೆಡಿ ಸಣ್ಣ ವಯಸ್ಸಿಂದನೇ ಕಲ್ಕೊಂತ ಬಂದ್ಬಿಟ್ಟಿರ್ತೇವೆ ನಾವು. ಚಿತ್ರದುರ್ಗದ ಕಲ್ಲಿನ ಕೋಟೆ ಭಾಳ ಫೇಮಸ್ ಐತ್ರಿ. ಇನ್ನು ಹೇಳ್ಬೇಕಂದ್ರೆ ಡೇ ಟೈಮ್ನಾಗ ಫಸ್ಟ್ ಟೈಮ್ ನಾ ಇಲ್ಲಿ ಬಂದರೆ, ಟೋಟಲ್ ಆಗಿ ಸೆಕೆಂಡ್ ಟೈಮ್ ನಾನು ಚಿತ್ರದುರ್ಗ ರೈಲ್ವೆ ಸ್ಟೇಷನ್ಗೆ ಬರತ್ತಿದ್ದೆ. ಒಂದು ಸಲ ಬಂದಾಗ ನಾನು ಫುಲ್ ನೈಟ್ ಬಂದಿದ್ರಿ. ಅಂದ್ರೆ ಮೇ ಬಿ ಯಶವಂತಪುರ ಸಿಂಧೂರ್ ಎಕ್ಸ್ಪ್ರೆಸ್ ಮಾಡುವಾಗ ಅನ್ಸುತ್ತೆ. 2 ನಿಮಿಷ ಸ್ಟಾಪ್ ನಿಮ್ಗೆ ಇಲ್ಲಿ ಸಿಗುತ್ತೆ ಹೇಳಿದಂಗೆ. ಥ್ಯಾಂಕ್ ಯು ಸರ್. ಇದೇನು ನೀವು ಇಲ್ಲಿ ಲೈನ್ ನೋಡತ್ತಿರಲ್ರಿ, ಈ ಲೈನ್ ಬರುತ್ತೆ ಹುಬ್ಬಳ್ಳಿ ಜಂಕ್ಷನ್ ಸೈಡಿಂದ. ಸೊ ನಾವೀಗ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗುವಂಥ ಮೇನ್ ಲೈನ್ ಜೊತೆ ಮರ್ಜ್ ಆಗ್ತಾವೆ ಈಗ. $248 ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಮ್ಮ ಟ್ರೈನ್ ಮಾತ್ರಿಗೆ ಚಿಕ್ಕಜಾಜೂರು ಜಂಕ್ಷನಿಗೆ. ಇನ್ನು ನಾವು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗುವಂಥ ಮೇನ್ ಲೈನ್ ಜೊತೆ ನಮ್ಮ ಮರ್ಜ್ ಆಗ್ಬಿಡ್ತಾವೆ ರೀ. ಚಿಕ್ಕಜಾಜೂರಿಗೆ ಜಂಕ್ಷನ್ ಅಂತಾರೆ, ಯಾಕಂದ್ರೆ ಇಲ್ಲಿ ನಮ್ಗೆ 3 ಲೈನ್ ಸಿಗ್ತಾವೆ. ಒಂದು ಲೈನ್ ನಾವೀಗ ರಾಯದುರ್ಗ ಚಿತ್ರದುರ್ಗ ಬಂದು ಸೇರ್ಕೊಂಡ್ರಿ. ಇನ್ನೊಂದು ಲೈನ್ ಔಟ್ರ್ ಒಳಗೆ ತೋರಿಸ್ದಂಗೆ ಹುಬ್ಬಳ್ಳಿ ಸೈಡಿಂದ ಬರುತ್ತೆ. ಇನ್ನೊಂದು ಲೈನ್ ನಾವೀಗ ಹೋಗ್ತೇವೆ ರೀ ಬೆಂಗಳೂರು ಸೈಡ್. ಹಾಗಾಗಿ ಚಿಕ್ಕಜಾಜೂರಿಗೆ ಜಂಕ್ಷನ್ ಅಂತಾರೆ. ಇಲ್ಲೇ ನಮ್ಮ ಟ್ರೈನಿಗೆ 2 ನಿಮಿಷ ಸ್ಟಾಪ್ ಐತ್ರಿ. ಇಷ್ಟೊತ್ತು ನಮ್ಮ ಮಸ್ತ್ ವೆದರ್ ಜೊತೆ ಎಂಜಾಯ್ ಮಾಡ್ಕೊತ ಟ್ರೈನ್ ಜರ್ನಿ ಬಂದಿವಿ. ಇನ್ನು ಮಸ್ತ್ ನಮ್ದು ಮೇನ್ ಲೈನ್ ಅಲ್ರಿ ಇದು. ಸ್ವಲ್ಪ ಅವು ಇವು ಕ್ರಾಸಿಂಗ್ ಸಿಗ್ತಾವೆ, ಅವನ್ನೆಲ್ಲ ನೋಡ್ಕೊತ ಇನ್ನೂ ನಾವು ಎಂಜಾಯ್ ಮಾಡ್ಕೊತ ಈ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ. ಇನ್ನು ಪೂರ ನಮ್ಮ ಮಟ್ಟಾಗಿ ಬಂದಂಗೆ ರೀ ಇದು. ಅಂದ್ರೆ ನಮ್ಮ ಮೇನ್ ಲೈನ್ ಅಲ್ರಿ ಇದು ಹುಬ್ಬಳ್ಳಿ ಬೆಂಗಳೂರದ್ದು. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದ ನೋಡ್ರಿ ನಮ್ಮ ಟ್ರೈನ್. SW ಝೋನ್ JRU ನಮ್ಮ ಚಿಕ್ಕಜಾಜೂರು ಸ್ಟೇಷನಿಂದ ಕೋಡ್. ಯಶವಂತಪುರಿಂದ ವಾಸ್ಕೋಡಿ ಗಾಮಕ್ಕೆ ಹೋಗುವಂಥ ವಾಸ್ಕೋಡಿ ಗಾಮ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ 17309. ಬರೀ ಒಂದು 10 ಸೆಕೆಂಡ್ ಸ್ಟಾಪ್ ಆಗಿ ನಮ್ಮ ಟ್ರೈನ್ ಡಿಪಾರ್ಟ್ ಆದ್ರಿ ಹೊಳಲ್ಕೆರೆ ರೈಲ್ವೆ ಸ್ಟೇಷನಿಂದ. ಸ್ಟೇಷನ್ ಒಳಗೆ ಲೈಟ್ ಇಲ್ಲ, ಏನಿಲ್ಲ ನೋಡ್ರಿ. ಇನ್ನೂ ಆನ್ ಆಗಿಲ್ಲ ಗೊತ್ತಿಲ್ಲ ರೀ. ಮತ್ತು ಅಡ್ವಾನ್ಸ್ ಹೇಳಿ ಬೈಬೇಡ್ರಿ. ನಮ್ಮ ಟ್ರೈನ್ ಮಾತ್ರ ಈಗ ಅಜ್ಜಂಪುರ ರೈಲ್ವೆ ಸ್ಟೇಷನಿಗೆ ನೋಡಿರಲಿ. ಲೈಟ್ ಇಲ್ಲ, ಏನಿಲ್ಲ. ಅದರೊಳಗೆ ಇಲ್ಲಿ ಮತ್ತು ಪ್ಲಾಟ್ಫಾರ್ಮ್ ಹೈಟ್ ಮಾಡತ್ತಾರೆ. ಇನ್ನು ನೀವೇನಾರ ಅಜ್ಜಂಪುರದಿಂದ KSR ಬೆಂಗಳೂರಿಗೆ ಹೊಂಟಿದ್ರಂದ್ರೆ ಇದು ನಿಮ್ಗೆ ಬೆಸ್ಟ್ ಟೈಮ್. ಈವ್ನಿಂಗ್ ಟೈಮ್ ಒಳಗೆ ಇರೋದಂದ್ರೆ ಇದೊಂದು ಟ್ರೈನ್ ರೀ. ಅಜ್ಜಂಪುರದಿಂದ ನಿಮಗೆ KSR ಬೆಂಗಳೂರಿಗೆ ಟಿಕೆಟ್ ಪ್ರೈಸ್ ಆಗುತ್ತೆ ₹55. ಇನ್ನು ನಾನು ಹೊಸಪೇಟೆಯಿಂದ ಬೆಂಗಳೂರಿಗೆ ಪೇ ಮಾಡೇನಿ ರೀ ₹100.
ಫುಲ್ ರಿನೋವೇಷನ್ ಸಂಬಂಧ ಐತೋ ಇನ್ನು ಮಳೆ ಬಂದಿದ್ದ ಸಂಬಂಧ ಐತೆ ಗೊತ್ತಿಲ್ಲ ರೀ. ಇಲ್ಲಿ ನೋಡಿರಿ, ಇಲ್ಲಿ ಪೂರ ಎಲ್ಲರೂ ಟಾರ್ಚ್ ಹಿಡ್ಕೊಂಡು ನಿಂತಾರ. ನೆಕ್ಸ್ಟ್ ನಾವೀಗ ಮೇನ್ ಸ್ಟೇಷನ್ ಅಷ್ಟೇ ಕವರ್ ಮಾಡಿಬಿಡೋಣ ರೀ. ಆಲ್ರೆಡಿ ನೀವು ಭಾಳ ವಿಡಿಯೋದಾಗ ನೋಡಿಬಿಟ್ಟಿರ್ತೀರಿ. ಸೊ ನೈಟ್ ಒಂದಾಗೈತಿ, ಸುಮಾರು ವಿಡಿಯೋ ಲೆಂತ್ ಜಾಸ್ತಿ ಆಗತ್ತಲ್ಲ ರೀ. ಅದಕ್ಕೆ ನಾವು ಮೇನ್ ಸ್ಟೇಷನ್ ಅಷ್ಟೇ ಕವರ್ ಮಾಡ್ಕೊಂಡು ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಡಿಪಾರ್ಟ್ ಆದವ್ರು ನಾವು ಬೇರೂರು ಜಂಕ್ಷನಿಂದ. ಆ ಕಡೆ ಶಿವಮೊಗ್ಗ ಟೌನಿಂದ ಚಿಕ್ಕಮಗಳೂರು ಹೋಗುವಂಥ ಪ್ಯಾಸೆಂಜರ್ ಅಂತ ಬೀರೂರೊಳಗೂ ನಿಮ್ಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ ರೀ. ಬಟ್ ಒಂದು 20 ಸೆಕೆಂಡ್ಸ್ ಅಷ್ಟೇ ಸ್ಟಾಪ್ ಮಾಡಿದರೆ. ಹೊಸಪೇಟೆಯಿಂದ KSR ಬೆಂಗಳೂರಿಗೆ ಹೋಗುವಂಥ ಹೊಸಪೇಟೆ KSR ಬೆಂಗಳೂರು ಪ್ಯಾಸೆಂಜರ್ ಸದ್ಯಕ್ಕೆ ಎಂಟರ್ ಆಗೈತ್ರಿ ಅರಸೀಕೆರೆ ಜಂಕ್ಷನ್ಗೆ. ಅರಸೀಕೆರೆಗೆ ಜಂಕ್ಷನ್ ಅಂತಾರೆ, ಯಾಕಂದ್ರೆ ಇಲ್ಲಿಂದ ಒಂದು ಲೈನ್ ಕಟ್ ಆಗೈತ್ರಿ ಹಾಸನ್ ಜಂಕ್ಷನ್ ಸೈಡ್. ಇನ್ನು ಹೇಳ್ಬೇಕಂದ್ರೆ ನಮ್ಮ ಟ್ರೈನಿಗೆ ಇಲ್ಲೇ ಟೋಟಲ್ ಆಗಿ 5 ಮಿನಿಟ್ಸ್ ಸ್ಟಾಪ್ ಐತ್ರಿ. ಯಾಕಂದ್ರೆ ಡಿವಿಷನ್ ಚೇಂಜ್ ಆಗೋದ್ರಿಂದ ಲೋಕೋ ಪೈಲಟ್ ಗಾರ್ಡ್ ಇಲ್ಲೇ ಅಂದ್ರೆ ಈ ಸ್ಟೇಷನ್ ಒಳಗೆ ಚೇಂಜ್ ಆಗ್ತಾರ. ನೋಡತ್ತೀರಿ ನಾವು ಅರಸೀಕೆರೆ ಜಂಕ್ಷನ್ ಫುಲ್ ಮಳೆ ಬರತೈತಿ ನೋಡ್ರಿ. ಇಲ್ಲಿ ಫುಲ್ ಇನ್ನು ಒಂದು 175 ಕಿಲೋಮೀಟರ್ ಏನೋ ಉಳಿತಾರೆ ನಮ್ಮ ಟ್ರೈನ್ ಜರ್ನಿ. ಅದಕ್ಕೆ ಸ್ವಲ್ಪ ಮೇಜರ್ ಸ್ಟೇಷನ್ ಅಷ್ಟೇ ಕವರ್ ಮಾಡಿಬಿಡ್ತೇನೆ ರೀ. ಯಾಕಂದ್ರೆ ಸುಮಾರು ಸಲ ನೀವು ಈ ಜರ್ನಿ ನೋಡೇ ಬಿಟ್ಟಿರ್ತೀರಿ, ನೀವು ಅಂದ್ರೆ ಈ ರೂಟ್ ಜರ್ನಿ ನೋಡಿರ್ತೀರಿ. ಆಲ್ಮೋಸ್ಟ್ ಅಲ್ರಿ 1 ತಾಸು 55 ನಿಮಿಷ ನಮ್ಮ ಟ್ರೈನ್ ಡಿಲೇ ಐತ್ರಿ. ಯಶವಂತಪುರಿಂದ ಬೆಂಗಳೂರು ಮಟ್ಟ ಸ್ಲ್ಯಾಕ್ ಟೈಮ್ ಕೊಟ್ಟಾರೆ 4 ಕಿಲೋಮೀಟರ್ಗೆ 1 ತಾಸು 30 ನಿಮಿಷ. ಬಟ್ ಅದಕ್ಕಿಂತ ಹಿಂದೆ ಬರುವಂಥ ಸ್ಟೇಷನ್ ಎಲ್ಲರೂ ಏನು ಮಾಡೋಕ್ಕಾಗಲ್ರಿ, ಯಾಕಂದ್ರೆ ಅವರು ಡಿಲೇನಾಗ ಹೋಗ್ಬಿಡ್ತಾರ. ಮೈಸೂರಿಂದ ಪಂಢರಪುರಕ್ಕೆ ಹೋಗುವಂಥ ಗೋಳಿ ಗುಂಬಜ್ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ 16535. ಹೊಸಪೇಟೆಯಿಂದ ಬೆಂಗಳೂರಿಗೆ ಹೋಗುವಂಥ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತೆ ತುಮಕೂರು ರೈಲ್ವೆ ಸ್ಟೇಷನಿಗೆ. ತುಮಕೂರಿಗೂ ನಿಮಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಆಲ್ಮೋಸ್ಟ್ 2 ತಾಸು 9 ನಿಮಿಷ ಡಿಲೇ ಅದಾವೆ ರೀ. ನೆಕ್ಸ್ಟ್ ಅಲ್ಲಿ 11 ಗಂಟೆಗೆ ರಾಣಿ ಚೆನ್ನಮ್ಮಗೆ ವಾಪಸ್ ನಾನು ಹುಬ್ಳಿಗೆ ಹೋಗ್ಬೇಕಂತ ಮಾಡಿದ್ದಾರೆ. ಬಟ್ ಆಲ್ರೆಡಿ 2 ತಾಸು ಈಗ ಡಿಲೇ ಆಗೈತಿ. ಇನ್ನೊಂದು ಆದಂಕ್ರಿ ಸಿಗಲ್ಲ ರೀ. KSR ಬೆಂಗಳೂರಿಂದ ಜೋಧ್ಪುರ್ಗೆ ಹೋಗುವಂಥ ಜೋಧ್ಪುರ್ ಎಕ್ಸ್ಪ್ರೆಸ್. ನಮ್ಮ ಟ್ರೈನ್ ಮಾತ್ರ ಈಗ ಚಿಕ್ಕಬಾಣಾವರ ಜಂಕ್ಷನಿಗೆ 9:11 ಕಿಲಿ ಬರುತ್ತೆ, 9:12 ಕಿಲಿಂದ ಹೊರಡುತ್ತೆ. ಅಂದ್ರೆ 1 ನಿಮಿಷ ಸ್ಟಾಪ್ ನಿಮ್ಗೆ ಚಿಕ್ಕಬಾಣಾವರ ಜಂಕ್ಷನ್ ಒಳಗೆ ಕೊಟ್ಟಾರ. ಇನ್ನು ಜಂಕ್ಷನ್ ಯಾಕಂತಾರಪ್ಪ ಅಂತ ನೋಡೋದಾದ್ರೆ ಇಲ್ಲಿಂದ ಒಂದು ಲೈನ್ ಮುಂದೆ ಸೋಲ್ದವನಹಳ್ಳಿಯಿಂದ ಕಟ್ ಆಗೈತೆ ರೀ ಹಾಸನ್ ಜಂಕ್ಷನ್ ಸೈಡ್. ಹಾಗಾಗಿ ಚಿಕ್ಕಬಾಣಾವರಕ್ಕೆ ಜಂಕ್ಷನ್ ಅಂತಾರೆ. ಇಲ್ಲಿ ಸ್ವಲ್ಪ ಜನ ಇಳ್ಕೊಳತ್ತಾರ.
ನೆಕ್ಸ್ಟ್ ಹೇಳ್ಬೇಕಂದ್ರೆ ಆಗಲ್ಲ ಹೇಳಿದೆ ನಿಮ್ಗೆ 2 ತಾಸು 12 ನಿಮಿಷ ನಮ್ಮ ಟ್ರೈನೇ ಡಿಲೇ ಐತಿ. ಆಲ್ರೆಡಿ ನಾ ಈಗ ಬೆಂಗಳೂರಿಗೆ ಹೋಗಿ ಇನ್ನೊಂದು ಟ್ರೈನ್ ಚೇಂಜ್ ಮಾಡ್ಬೇಕಿತ್ತು. ಅಂದರೆ ವಾಪಸ್ ನಾನು ಬೆಂಗಳೂರಿಂದ ಹುಬ್ಳಿಗೆ ಹೋಗ್ಬೇಕಿತ್ತು ರೀ, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ತೊಗೊಂಡು. ಬಟ್ ನಾವಿನ್ನೂ ಚಿಕ್ಕಬಳ್ಳಾಪುರ ಜಂಕ್ಷನ್ ಒಳಗೆ ಅದೇವಿ. ಸೊ ಹಾಗಾಗಿ ನಾನು ಇನ್ನು ಮತ್ತೆ ಬೆಂಗಳೂರು ಮಟನೂ ಹೋದಂದ್ರೆ ಬೆಂಗಳೂರಿಂದ ವಾಪಸ್ ಹುಬ್ಳಿ ಹೋಗಿ ನನಗೆ ಯಾವ ಟ್ರೈನ್ ಸಿಗಲ್ಲ ರೀ. ಅದಕ್ಕೆ ಯಶವಂತಪುರ ಒಳಗೆ ಡಿಬೋರ್ಡ್ ಮಾಡ್ತಾರೆ. ನಾನು ಯಶವಂತಪುರ ಒಳಗೆ ಡಿಬೋರ್ಡ್ ಮಾಡ್ತಾರೆ ರೀ. ಯಶವಂತಪುರ ಒಳಗೆ ಡಿಬೋರ್ಡ್ ಮಾಡಿ ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗುವಂಥ 07340 ಅಂದ್ರೆ ಸ್ಪೆಷಲ್ ಫೇರ್ ಸ್ಪೆಷಲ್ ತೊಗೊಂಡು ನಾನು ಹೋಗ್ತೇನೆ ರೀ ಹುಬ್ಬಳ್ಳಿಗೆ. ಸೊ ನಾವು ಯಶವಂತಪುರ ಒಳಗೆ ಜರ್ನಿನ ಎಂಡ್ ಮಾಡೋಣ ಅಂತ. KSR ಬೆಂಗಳೂರಿಂದ ಸಾಂಗ್ಲಿಗೆ ಹೋಗುವಂಥ ನಮ್ಮ SWR ಕ್ವೀನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಇದೇ ಟ್ರೈನ್ ಒಳಗೆ ಜರ್ನಿ ಐತ್ರಿ ನಂದು ವಾಪಸ್. ಬಟ್ ಅದರದ ಕ್ರಾಸಿಂಗ್ ನೋಡೋಂಗಾತು. ನಮ್ಮ ಬ್ರದರು ಇದೇ ಟ್ರೈನಾಗ ನಾನು ಚಾರ್ಜ್ ಹಿಡ್ಕೊಂಡಿದ್ದಾನೆ ಅಂತ ಹೇಳ್ರಿ ಡೋರಿಗೆ. ರಾಕೇಶ ಬೆಟ್ಟ ಅದ ನೋಡ್ರಿ. ಹಿಂಗಾಗತ್ತೆ ನೋಡ್ರಿ ಡಿಲೇ ಆದ್ರೆ. ನಮ್ದು ಗುಮ್ಟೆ ಎಕ್ಸ್ಪ್ರೆಸ್ ಶಿಟ್ಟಿಂಗ್ ಆಗತ್ತೆ ನೋಡ್ರಿ ವಾಪಸ್. ಇಷ್ಟೊಂದು ಕೋಚ್ ನೋಡಿ ಹಿಡಿದಾರೆ ನಾನು. Arriving to platform number ಟ್ರೈನ್ ಹಿಡಿದ ತಕ್ಷಣ ಓಡೋಗಿ ಮೊದಲು ಟಿಕೆಟ್ ತೊಗೊಂಬಂದ್ರಿ ನಾನು. ನೆಕ್ಸ್ಟ್ ಟ್ರೈನಿಂದ ಆಗಲ್ಲ ಹೇಳಿದಲ್ಲಿ ನಿಮ್ಗೆ. ಈಗ ಬರ್ರಿ ವಿಡಿಯೋನ ಏನು ಮಾಡೋಣ ಅಂತ. ಸೊ ನಾನು ಹೇಳಿದಂಗೆ ಯಶವಂತಪುರಗೆ ಡಿಪೋರ್ಟ್ ಮಾಡಿದ್ರೆ ನಮ್ಮ ಟ್ರೈನ್ ನಂಬರ್ 56520 ಅಂದರೆ ಹೊಸಪೇಟೆಯಿಂದ ಬೆಂಗಳೂರಿಗೆ ಬರುವಂಥ ಬೆಂಗಳೂರು ಪ್ಯಾಸೆಂಜರ್. ಇನ್ನು ನೀವೇನ್ರ ಅದನ್ನ ಟ್ರೈನ್ ಹೊಸಪೇಟೆಯಿಂದ ಬೆಂಗಳೂರಿಗೆ ಚೂಸ್ ಮಾಡತ್ತಿದ್ರೆ ಅಂದರೆ ಡೇ ಟೈಮ್ ಒಳಗೆ ಆರಾಮಾಗಿ ನೀವು ಚೂಸ್ ಮಾಡ್ಕೋಬೋದು. ಯಾಕಂದ್ರೆ ಎಲ್ಲ ಟ್ರೈನು ನಾರ್ಮಲಾಗಿ 10ರಿಂದ 10:30 ತಾಸು ಜರ್ನಿ ಟೈಮ್ ತೊಗೊತಾವೆ ರೀ. ಹಂಪಿ ಎಕ್ಸ್ಪ್ರೆಸ್ ಒಂದು ನೈಟ್ ಬರುತ್ತಲ್ಲ ರೀ, ಅದು 2 ತಾಸು 40 ನಿಮಿಷ ಅಷ್ಟೇ ತೊಗೊಳುತ್ತೆ. ಸೊ ಹಾಗಾಗಿ ಎಲ್ಲ ಅದೇ ರೇಂಜ್ ಒಳಗೆ ಅದಾವೆ ರೀ, 10 ತಾಸು ಒಳಗೆ ಅದಾವೆ ಜರ್ನಿ ಟೈಮ್ ತೊಗೊಳೋದಕ್ಕೆ. ನೀವು ಅದನ್ನ ಬರೀ 100 ರೂಪೀಸ್ ಒಳಗೆ ಜನರಲ್ ಟಿಕೆಟ್ ತೊಗೊಂಡು ಆರಾಮಾಗಿ ಸ್ಲೀಪರ್ ಒಳಗೆ ಟ್ರಾವೆಲ್ ಮಾಡ್ಬೋದು. ಯಾಕಂದ್ರೆ 5 ಸ್ಲೀಪರ್ ಕ್ಲೋಚ್ ಅದ್ರೊಳಗೆ ಆ್ಯಡ್ ಅದ ಅಂತ ನಾನು ಹೇಳಿಬಿಟ್ಟಿನಿ. ಸೊ ಹಂಗಾಗಿ ನಿಮ್ದು ಜರ್ನಿ ಆರಾಮಾಗುತ್ತೆ. ಬಟ್ ಇವತ್ತು 2 ತಾಸು 12 ನಿಮಿಷ 15 ನಿಮಿಷ ಡಿಲೇ ಆಗಿಬಿಡ್ತು ರೀ. ಸ್ಟಾರ್ಟಿಂಗ್ ಇದ್ದಿದ್ದು ಜೋಶ್ ಡಿಲೇ ಆದಂಗೆ ಫುಲ್ ಅಪೋಸಿಟ್ ಆಗತ್ಬಿಡ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣಂತ್ರಿ, ಸಿಗೋಣಂತ ನೆಕ್ಸ್ಟ್ ಒಂದು ಯಾವ್ದಾದ್ರು ಸ್ಪೆಷಲ್ ವಿಡಿಯೋ ಒಳಗೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೆ ಬಾಯ್, ಸಿಗೋಣಂತ. ಮತ್ತು ಈ ಬರೋ ಟ್ರೈನ್ ಒಳಗೆ ಒಂದು ಸೀಟ್ ಖಾಲಿ ಇದೆ ಸಾಕ್ರಿ. ಈಗ ಅಷ್ಟಕ್ಕೆ ಆಗುತ್ತೆ. ನಾನು